ಇನ್ನ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರೋ ಯುದ್ಧ ಅಂತ್ಯವಾಗುತ್ತಾ ಅಥವಾ ಮುಂದೆ ಮತ್ತಷ್ಟು ಭೀಕರವಾಗುತ್ತಾ ಅನ್ನೋದು ಸದ್ಯ ಆತಂಕ ಕಾಡ್ತಾ ಇದೆ. ಭವಿಷ್ಯದ ಕಾರ್ಯತಂತ್ರಗಳ ಕುರಿತು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾತನಾಡಿದ್ದಾರೆ. ಇರಾನ್ ಮೇಲಿನ ಕಾರ್ಯಾಚರಣೆಯು ಅಂತಿಮ ಹಂತ ತಲುಪಿದೆ. ಅಮೆರಿಕ ತನ್ನ ಮಿಲಿಟರಿ ಗುರಿಗಳನ್ನ ಬಹುತೇಕ ಸಾಧಿಸಿದೆ ಅಂತ ಘೋಷಿಸಿದ್ದಾರೆ. ಇರಾನ್ನ ಸೇನಾ ಸಾಮರ್ಥ್ಯವನ್ನ ಸಂಪೂರ್ಣವಾಗಿ ನಾಶಪಡಿಸಿದ್ದೀವಿ. ಒಂದು ವೇಳೆ ಯಾವುದೇ ಒಪ್ಪಂದಕ್ಕೂ ಬರಲಿಲ್ಲ ಅಂತ ಅಂದ್ರೆ ಮುಂದಿನ 2 ರಿಂದ 3 ವಾರಗಳಲ್ಲಿ ಇರಾನ್ ಮೇಲೆ ಅತ್ಯಂತ ಭೀಕರ ದಾಳಿ ನಡೆಸ್ತೀವಿ ಅಂತ ಎಚ್ಚರಿಸಿದ್ದಾರೆ. ಜೊತೆಗೆ ನಮಗೆ ಹರ್ಮೋಜ್ ಜಲಸಂಧಿ ಅಗತ್ಯ ಇಲ್ಲ ಅಂತಲೂ ಕೂಡ ಟ್ರಂಪ್ ಹೇಳಿದ್ದಾರೆ. ಏನು ಟ್ರಂಪ್ ಎಚ್ಚರಿಕೆಗೆ Their proxies were behind the murder of 241 Americans in the Marine barracks bombing in Beirut, the slaughter of hundreds of our service members with roadside bombs. They were involved in the attack on the USS Cole, and they carried out the countless other heinous acts, including the just horrible, bloody atrocities of October 7th in Israel. Something that most people have never seen in its murderous regime. ಇನ್ನು ಟ್ರಂಪ್ ಎಚ್ಚರಿಕೆಗೆ ಪ್ರತಿಕ್ರಿಯೆ ನೀಡಿರೋ ಇರಾನ್ ಅಮೆರಿಕಕ್ಕೆ ಅವಮಾನ ಆಗೋವರೆಗೂ ಯುದ್ಧ ಮುಂದುವರಿಯುತ್ತದೆ. ಅಮೆರಿಕಾಗೆ ಅವಮಾನ ಆಗೋವರೆಗೂ ಯುದ್ಧ ಮುಂದುವರಿಸ್ತೀವಿ ಅಂತ ಇರಾನ್ ಹೇಳಿದೆ. ಅಮೆರಿಕ ಇಸ್ರೇಲ್ ದಾಳಿಯಿಂದ ನಮ್ಮ ಶಸ್ತ್ರಾಸ್ತ್ರಗಳಿಗೆ ಹಾನಿ ಆಗಿಲ್ಲ, ಶತ್ರುಗಳು ಅವುಗಳನ್ನು ಮುಟ್ಟೋದಕ್ಕೂ ಸಾಧ್ಯ ಇಲ್ಲ. ನಮ್ಮಲ್ಲಿ ನಿಜವಾದ ಮಿಲಿಟರಿ ಉತ್ಪಾದನೆ ಮತ್ತು ಶಸ್ತ್ರಾಸ್ತ್ರ ಕೇಂದ್ರಗಳು ಶತ್ರುಗಳಿಗೆ ತಿಳಿಯದೇ ಇರುವಂತಹ ಸ್ಥಳಗಳಲ್ಲಿ ಇವೆ. ಅಗತ್ಯವಿದ್ದರೆ ನಮ್ಮ ನಿಜವಾದ ಶಕ್ತಿಯನ್ನ ಪ್ರದರ್ಶಿಸಬೇಕಾಗುತ್ತೆ ಅಂತ ಟ್ರಂಪ್ಗೆ ಇರಾನ್ ಸೇನಾ ವಕ್ತಾರ ಖತಮ್ ಅಲ್ ಅನ್ಫಿಯಾ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಮೇಡಮ್, ಈ ಯುದ್ಧದ ವಿಚಾರ ನೋಡ್ತಾ ಇದ್ರೆ ಯುದ್ಧ ಆರಂಭ ಆದಾಗ ಇದ್ದಂತ ಇಂಟೆನ್ಷನ್ ಅದಾದ್ಮೇಲೆ ಈಗ ಎಲ್ಲಿಗೆ ಬಂದು ನಿಂತಿದೆ, ಇನ್ನ ಮುಗಿಯಲ್ಲ. ಇಂಟೆನ್ಷನ್ ಏನಿತ್ತು? ಇಸ್ರೇಲ್ ಮತ್ತೆ ಇರಾನ್, ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡೋದಕ್ಕಿದ್ದಂತ ಮುಖ್ಯ ಕಾರಣ ಏನು? ಅದೇ ಪರಮಾಣು ಇದನ್ನ ಸ್ಟಾಪ್ ಮಾಡಬೇಕು ಅಂತ. ಸೊ ಅವ್ರಿಗಿದ್ದೇನು ನ್ಯೂಕ್ಲಿಯರ್ ಪ್ರೋಗ್ರಾಮ್ ಅನ್ನ ತಡಿಬೇಕು ಅಂತ. ಆಯ್ತು, ಎಲ್ಲಾ ನ್ಯೂಕ್ಲಿಯರ್ ಪ್ರೋಗ್ರಾಮ್ ನಾವು ಮಾಡ್ತಿಲ್ಲ ಅಂತ ಅವ್ರು ಹೇಳಿದ್ದಾರೆ. ಎಲ್ಲಾ ಘಟಕಗಳ ಮೇಲೆ ನೀವು ದಾಳಿ ಮಾಡಿದ್ದೀರಿ, ಹೌದಾ? ಅದು ನಿಮ್ ನಿಜವಾದ ಪ್ರಾಬ್ಲಮ್ ಆಗ್ಲಿಲ್ಲ ಹಂಗಾದ್ರೆ. ಸೊ ಆಮೇಲೆ ರೆಜಿಮ್ ಚೇಂಜ್ ಮಾಡಬೇಕು ಅಂದ್ರು, ನಾಯಕತ್ವ ಬದಲಾವಣೆ ಆಗಬೇಕು ಅಂತ. ಎಲ್ಲರನ್ನು ಸಾಯಿಸಿದ್ರು, ಒಬ್ರನ್ನೂ ಉಳಿಸಿಲ್ಲ. ಒಬ್ರು ಇಲ್ಲ ಅಲ್ಲಿ ನಾಯಕ ಅಂತ, ಡಿಸಿಷನ್ ಮೇಕರ್ಸೇ ಇಲ್ಲ. ಯಾರು ತಗೊಳ್ತಿದ್ದಾರೆ, ಯಾರು ಇರಾನ್ ನ ಮುನ್ನಡೆಸ್ತಾ ಇದ್ದಾರೆ, ಇರಾನ್ ಈ ಫೈಟಿಂಗ್ ಸ್ಪಿರಿಟ್ ಅನ್ನ ಹೆಂಗ್ ಪಡ್ಕೊಳ್ತಾ ಇದೆ ಅನ್ನೋದ್ರ ಬಗ್ಗೆ ಬಹಳಷ್ಟು ಜನರಿಗೆ ಈಗಲೂ ಒಂದು ರೀತಿಯಾದಂತಹ ಅನುಮಾನ ಇದೆ. ಸೊ ಒಂದಂದ್ರಿ ಪರಮಾಣು ಪ್ರೋಗ್ರಾಮ್ ಅಂದ್ರಿ, ಅದೂ ಇಲ್ಲ. ನಾಯಕತ್ವ ಬದಲಾವಣೆ, ರೆಜಿಮ್ ಚೇಂಜ್ ಅಂದ್ರಿ, ಅದಕ್ಕೂ ಯಾರು ಉಳಿದಿಲ್ಲ. ಏನ್ ಬೇಕು? ಹರ್ಮುಜ್ ಜಲಸಂಧಿ ಓಪನ್ ಆಗ್ಬೇಕಂದ್ರಿ, ಈಗ ಹರ್ಮುಜು ನಮ್ಗೆ ಬೇಕಾಗಿಲ್ಲ ಅಂತೀರಿ. ಏನು ಬೇಕು ನಿಮಗೆ? ಕ್ಲಾರಿಟಿ ಇಲ್ಲ ಇವ್ರಿಗೆ. ಅಟ್ಯಾಕ್ ಮಾಡೋಕ್ ಅಮೆರಿಕಾಗೆ ಮರ್ಯಾದೆಯಿಂದ ನಾವ್ ಏನೋ ಸಾಧಿಸಿದ್ದೀವಿ ಅಂತ ಜನರಿಗೆ ತೋರಿಸಿ ವಾಪಸ್ ಬರೋದು ಬೇಕಾಗಿದೆ. ಮುಖ ಮುಚ್ಕೊಳ್ಳೋದು ಬೇಕಾಗಿತ್ತು, ಆದ್ರೆ ಮುಖ ಮುಚ್ಕೊಳ್ಳೋದು ಹೆಂಗಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಇರಾನ್ ಭಿಕ್ಷೆ ಬೇಡ್ತಾ ಇದೆ, ಮಾತುಕತೆಗೋಸ್ಕರ ವಿಲ್ವಿಲ್ಲ ಅಂತ ಒದ್ದಾಡ್ತಾ ಇದೆ. ಎಲ್ಲ ಉಡಿಸ್ ಮಾಡ್ಬಿಟ್ಟಿದೀವಿ, ಏನು ಇಲ್ಲ, ಯಾರು ಇಲ್ಲ ಅಲ್ಲಿ, ನಾನೇ ಸರ್ವೋಚ್ಚ ನಾಯಕ ಆಗ್ತೀನಿ. ಒಂದೊಂದು ಸ್ಟೇಟ್ಮೆಂಟ್ ಇವ್ರದ್ದು. ಇಡೀ ಪ್ರಪಂಚದ ಎಕಾನಮಿ ತಲೆ ಕೆಳಗಾಗೋಗ್ತಾ ಇದೆ. ಹರ್ಮುಜ್ ಜಲಸಂಧಿ ಅಲ್ಲ, ನಾವು ಅವ್ರನ್ನ ಸ್ಟೋನೇಜ್ ತಗೊಂಡು ಹೋಗ್ತೀವಿ ಅಂತ, ಅಂದ್ರೆ ಶಿಲಾಯುಗಕ್ಕೆ ಕರ್ಕೊಂಡು ಹೋಗ್ತಾರಂತೆ. ಅಲ್ಲ, ಈ ವಾರ್ ಕ್ರೈಮ್ ಅನ್ನು ಶಿಲಾಯುಗ ಅಂದ್ರೆ ಏನ್ ಗೊತ್ತಾ? ಕಾರ್ಪೆಟ್ ಬಾಂಬಿಂಗ್ ಅಂತಂದ್ರೆ ಎಲ್ಲ ಉಡಿಸ್ ಮಾಡ್ಬೇಕು. ಅಲ್ಲಿರುವಂತ ಪ್ರತಿಯೊಂದು ಕಟ್ಟಡ, ಪ್ರತಿಯೊಂದು ಹಾಸ್ಪಿಟಲ್, ಪ್ರತಿಯೊಂದು ಶಾಲೆ, ಪ್ರತಿಯೊಂದು ಕೈಗಾರಿಕೆ, ಪ್ರತಿಯೊಂದು ಜನವಸತಿ ಪ್ರದೇಶ ಎಲ್ಲವನ್ನು ಉಡಾಯಿಸ್ಬೇಕು. ಇವ್ರು ಶಿಲಾಯುಗಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತಂದ್ರೆ ಏನ್ರಿ? ಈಗ ಗಾಜಾನಂತೂ ಹಾಳು ಮಾಡಿ ಕೆಡವಿದ್ರಿ. ಒಬ್ರಾದ್ರೂ ಲೆಬನಾನ್ ಬಗ್ಗೆ ಮಾತಾಡ್ತಾರೆ ಈಗ? ಮಾನವೀಯತೆಗೆ ಬೆಲೆನೇ ಇಲ್ವಾ ಇವರಿಗೆ? ಶಿಲಾಯುಗಕ್ಕೆ ಕರ್ಕೊಂಡು ಹೋಗ್ತಾರಂತೆ. ಈಗ ಅವರು ಹರ್ಮುಜ್ ಜಲಸಂಧಿ ಹಿಡ್ಕೊಂಡು ಕೂತಿದ್ದಾರೆ. ಕ್ಲಾರಿಟಿ ಇಲ್ಲ ಇವರಿಗೆ. ಇರಾನ್ ಏನ್ ಹೇಳ್ತಾ ಇದೆ? ಅಲ್ಲ, 250 ವರ್ಷಗಳ ದೇಶದ ಇತಿಹಾಸ ಇರುವಂತ ನೀವು ನಮಗೆ 6,000 ವರ್ಷದ ಹಳೆಯ ನಾಗರಿಕತೆಯ ಮೇಲೆ ನೀವು ದಾಳಿ ಮಾಡ್ತೀವಿ, ಸಾಧ್ಯ ಇದೆಯಾ ನಮ್ಮನ್ನ ಬಗ್ಬಡಿಯಕ್ಕೆ ಅಂತ ಅವ್ರು ಕೇಳ್ತಾ ಇದ್ದಾರೆ. ಹಿಂಗೆ ಆದ್ರೆ ಎಲ್ಲಿಗೋಗಿ 32ನೇ ದಿನ ಇವತ್ತು ಯುದ್ಧ. ಜನ ಗಾಬರಿ ಬಿದ್ದೋಗಿದ್ದಾರೆ ದೇಶದಲ್ಲಿ. ಏನಾಗುತ್ತೆ ನೀವು ಎಲ್ಲೇ ತೆಗೆದು ನೋಡ್ರಿ ಸೋಷಿಯಲ್ ಮೀಡಿಯಾ. ಲಾಕ್ಡೌನ್ ಆಗುತ್ತಾ, ಪೆಟ್ರೋಲ್ ಲಾಕ್ಡೌನ್, ಗ್ಯಾಸ್ ಲಾಕ್ಡೌನ್, ಆಟೋ ಲಾಕ್ಡೌನ್, ಬಸ್ ಲಾಕ್ಡೌನ್, ಏನ್ ಲಾಕ್ಡೌನ್. ಆದ್ರೆ ಟ್ರಂಪ್ಗೆ ಮಾತ್ರ ಶಿಲಾಯುಗಕ್ಕೆ ಕರ್ಕೊಂಡು ಹೋಗುವಂತ ಎಲ್ಲ ಹಂಗೆ ಇವರು. ನೀವು ಯಾವುದೇ ದೇಶ ತಗೊಳ್ರಿ, ಇವ್ರು ಇರಾಕ್, ಲಿಬಿಯಾ, ಸಿರಿಯಾ ಎಲ್ಲ ಕಡೆ ಇದೇ ಕತೆ ಇವ್ರದ್ದು. ಈ ಅಂತಾರಾಷ್ಟ್ರೀಯ ಕಾನೂನುಗಳು,
ಇವೆಲ್ಲ ಏನು ಸೆಕ್ಯೂರಿಟಿ ಕೌನ್ಸಿಲ್ಸ್ ಇವೆಲ್ಲ ಏನು ಮಾಡ್ತಿದ್ದಾವಂತಾನೆ ಗೊತ್ತಾಗ್ತಾ ಇಲ್ಲ. ಹುಚ್ಚಾಪಟ್ಟೆ ಹುಚ್ಚರಂಗ ಏನು ನಡೀತಾ ಇದೇನು. ಇದರಿಂದ ನಮಗೆ ಸಿಕ್ಕಾಪಟ್ಟೆ ತೊಂದರೆ ಆಗ್ತಾ ಇದೆ. LPG ಕೊರತೆ ಒಂದು ಕಡೆ ಆದರೆ ಆಟೋ ಗ್ಯಾಸ್ ಸಮಸ್ಯೆ ಆಗಿದೆ. ಆಟೋಗಳು ಮುಂದಿನ ದಿನಗಳಲ್ಲಿ ಓಡಾಡ್ತಾವ ಇಲ್ವಾ ಅನ್ನುವಂತಹ ಒಂದು ಅನುಮಾನ ಕೂಡ ಕಾಡ್ತಾ ಇದೆ. ಯಾಕೆ ಅಂದರೆ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ ಗ್ಯಾಸ್ ಅಭಾವದಿಂದಾಗಿ ಬಹಳಷ್ಟು ಅಸ್ತವ್ಯಸ್ತ ಉಂಟಾಗಿದೆ. ಜನಜೀವನ ಬೆಂಗಳೂರು, ಬಳ್ಳಾರಿ, ಹುಬ್ಬಳ್ಳಿ, ಯಾದಗಿರಿ, ರಾಯಚೂರು, ಚಾಮರಾಜನಗರ, ಮಂಗಳೂರು ಸೇರಿದಂತೆ ಚಾಲಕರು ಪಾಪ ಕಂಗಾಲಾಗೋಗಿದ್ದಾರೆ. ಆಟೋ ಬಂದ್ ಮಾಡುವಂತ ಮಟ್ಟಕ್ಕೆ ಹೋಗಿದ್ದಾರೆ. ಪಾಪ ಅವ್ರು ದುಡಿಲಿಲ್ಲ ಅಂದ್ರೆ ಅವ್ರ ಮನೆಯವ್ರ ಪರಿಸ್ಥಿತಿ ಏನು ಹೇಳಿ. ಆಟೋ ಚಾಲಕರು ಈಗ ಆಲ್ರೆಡಿ ಗ್ಯಾಸ್ದು ವೆಚ್ಚ ತೆಗೆದು ಮನೆಗೆ ತಗೊಂಡೋದ್ರನ್ನ ಅವ್ರ ಮನ್ಯಾಗ ಒಲೆ ಉರಿಯುದು ಇಂಥ ಪರಿಸ್ಥಿತಿಯಲ್ಲಿ ಇದ್ದಾರೆ. ಅವ್ರ ಪರಿಸ್ಥಿತಿ ಏನಾಗ್ಬೇಡ ಹೇಳ್ರಿ.